ಹಲೋ ಗಾಯ್ಸ್, ನಾನು ಅಜಿತ್. ಗಾಯ್ಸ್, ಒಂದು ವ್ಯಕ್ತಿಯ ಜೀವನದಲ್ಲಿ ಕಷ್ಟಗಳು ಬರೋದು ಸಾಧಾರಣ. ಆದರೆ ಆ ಕಷ್ಟಗಳೇ ಅವನ ಜೀವನವಾಗುವಾಗ ಒಂದು ಎಷ್ಟು ಕಷ್ಟಕರವಾಗಿರುತ್ತೆ ಅಂತ ನೀವು ನೆನೆಸಿ ನೋಡಿದ್ದೀರಾ ಅವುಗಳಾರು? ಅಂಥ ಒಂದು ವ್ಯಕ್ತಿಯ ಬಗ್ಗೆ ಇವತ್ತು ಮಾತಾಡೋಕೆ ಹೊರಟಿದ್ದೀವಿ. ಅವರು ಯಾರಂದರೆ ವರ್ಲ್ಡ್ದು ರಿಚೆಸ್ಟ್ ಮ್ಯಾನ್ ಅಂತ ಹೇಳ್ಬೋದು. ಸೊ ಇವರ ಒಂದು ನಾನು ಯೂಶ್ವಲ್ ಆಗಿ ನಾನು ಯಾರನ್ನು ಕೂಡ ಫಾಲೋ ಮಾಡೋನಲ್ಲ. ನಾನು ನನ್ನ ಲೈಫಲ್ಲಿ ಫಾಲೋ ಮಾಡುವಂಥ 3 ವ್ಯಕ್ತಿಗಳು ಯಾರಂದರೆ, ಒಂದು ಎಲಾನ್ ಮಸ್ಕ್, ಆ್ಯಂಡ್ ಸೆಕೆಂಡ್ ಒನ್ ಬುದ್ಧ, ಆ್ಯಂಡ್ ಥರ್ಡ್ ಒನ್ ನಿಕೋಲಾ ಟೆಸ್ಲಾ ಅನ್ನೋ ಒಂದು ಸೈಂಟಿಸ್ಟ್ನ. ಈ 3 ವ್ಯಕ್ತಿಗಳನ್ನ ನಾನು ತುಂಬಾನೇ ನನ್ನ ಬದುಕಿನ ಅವರ ಒಂದು ಪ್ರೇರಿತವಾದ ಅವರೊಂದು ಕೊಟ್ಟಂತಹ ಥಾಟ್ಸ್ ಆಗಿರ್ಬೋದು, ಅವರು ಈ ಪ್ರಪಂಚಕ್ಕೆ ಹೇಳಿದಂಥ ಒಂದು ಮಾತುಗಳನ್ನಾಗಿರ್ಬೋದು, ನಾನು ತುಂಬಾನೇ ನನ್ನ ಲೈಫ್ನಲ್ಲಿ ನಾನು ಅಳವಡಿಸ್ಕೊಂಡಿದ್ದೀನಿ. ಆ್ಯಂಡ್ ಅವರ ಒಂದು ಡ್ರೀಮ್ ಏನಿತ್ತು ಅಂದರೆ ಅದನ್ನು ನಾನು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ, ನೀವು ಕೂಡ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ, ಅಷ್ಟು ಒಂದು ದೊಡ್ಡ ಡ್ರೀಮ್. ಸೊ ಅದರಿಂದ ಮಾತ್ರ ನಾನು ಆ 3 ವ್ಯಕ್ತಿಗಳನ್ನ ಮಾತ್ರ ನನ್ನ ಲೈಫಲ್ಲಿ ಯಾವತ್ತೂ ಕೂಡ ಮರೆಯಲ್ಲ, ನಾನು ಯಾವತ್ತೂ ಕೂಡ ಫಾಲೋ ಮಾಡ್ತೀನಿ. ಆ್ಯಂಡ್ ನಾವು ಈ ಪ್ರೆಸೆಂಟ್ ಜನ್ರೇಷನ್ ಹೇಗಿದ್ದೀವಿ ಅಂದರೆ, ಹಿಂದೂ ಮುಸ್ಲಿಂ ಅಂತ ಹೊಡೆದಾಡ್ಕೊಂಡು ತಿರುಗೋ ಈ ಕಾಲದಲ್ಲಿ ಅಲ್ಲಿ ಒಬ್ಬರು ನನ್ನ ಸುತ್ತಮುತ್ತ ಇರುವ ಈ ಜನಾಂಗ ಯಾವುದೇ ಒಂದು ಅಳಿವಿನ ನಾಶಕ್ಕೆ ಹೊರಟೋಗ್ಬಾರ್ದು ಅನ್ನೋ ಒಂದು ಕಾರಣದಿಂದ ನಾನು ಅವ್ರನ್ನೆಲ್ಲ ಕರ್ಕೊಂಡೋಗಿ ಮಾರ್ಸ್ನಲ್ಲಿ ಬಿಡಬೇಕು, ಅವ್ರನ್ನ ಆ ಮಾರ್ಸನ್ನು ಆ ಮಂಗಲ ಗ್ರಹದಲ್ಲಿ ಕರ್ಕೊಂಡೋಗಿ ಬಿಟ್ಟರೆ ನನ್ನ ಒಂದು ಆತ್ಮ ಅಲ್ಲೇ, ನನ್ನ ಒಂದು ಜೀವ ಆ ಮಾರ್ಸ್ ಅನ್ನೋ ಅಂಗಳದಲ್ಲೇ ಹೋಗಬೇಕು ಅನ್ನೋ ಒಂದು ಡ್ರೀಮನ್ನು ಕಟ್ಕೊಂಡಂಥ ವ್ಯಕ್ತಿ ಅವರ ಲೈಫ್ನಲ್ಲಿ ಎಷ್ಟು ಒಂದು ತೊಂದರೆಗಳನ್ನು, ಎಷ್ಟೊಂದು ಕಷ್ಟಗಳನ್ನ ಅನುಭವಿಸಿದಾರೆ ಅಂತ ಹೇಳಿ ನೋಡಿದ್ರೆ ನಾವು ಅದನ್ನ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಅಷ್ಟು ದೊಡ್ಡ ಕಷ್ಟಗಳು. ಯಾಕಂದರೆ ಒಂದು ಚಿಕ್ಕ ವಯಸ್ಸಿನಲ್ಲೇ ಅವರ ತಂದೆ ತಾಯಿ ಡಿವೋರ್ಸ್ ಆಗಿ ಹೋಗಿದ್ದಾಗಿರ್ಬೋದು. ಆ್ಯಂಡ್ ಅದಾದ ನಂತರ ಅವರು ಒಂದು ಸೈಲೆಂಟ್ ಆಗಿದ್ದಂಥ ಒಂದು ಸ್ಟೂಡೆಂಟ್ ಆಗಿದ್ದರಿಂದ ಕಾಲೇಜ್ನಲ್ಲಿ ಆದಂಥ ಒಂದು ರ್ಯಾಗಿಂಗ್ನಲ್ಲಿ ಅವ್ರನ್ನ ಎಲ್ಲ ಸ್ಟೂಡೆಂಟ್ಗಳು ಹೊಡೆದಿದ್ದಾಗಿರ್ಬೋದು. ಆ್ಯಂಡ್ ಅದರ ನಂತರ ಮಲೇರಿಯಾ ಬಂದು ಅವರ ಒಂದು ಸಾವಿನ ಅಂಚಿಗೆ ಹೋಗಿ ಆ ಸಾವನ್ನು ಎದುರಿಸಿ ಬಂದಂಥ ಒಂದು ತರುಣ, ಆ ಒಂದು ಮೂಮೆಂಟ್ ಆಗಿರ್ಬೋದು. ಆ್ಯಂಡ್ ಅದಾದ ನಂತರ 12ನೇ ವಯಸ್ಸಿನಲ್ಲೇ ಒಂದು ನೆಸ್ಕಫೆ ಅನ್ನೋ ಒಂದು ಕಾಫಿ ಸೆಂಟರ್ಗೆ ಹೋಗಿ ಕೆಲಸವನ್ನು ಕೇಳಿದಾಗ ಅವ್ರು ರಿಜೆಕ್ಟ್ ಮಾಡಿದಂಥ ಒಂದು ಆ ಸಂದರ್ಭ ಆಗಿರ್ಬೋದು. ಒಂದು ಪೇಪಾಲ್ ಅನ್ನೋ ಒಂದು ಕಂಪನಿನ ಕ್ರಿಯೇಟ್ ಮಾಡಿ ಅದರಿಂದ ಹೊರಗಡೆ ನೂಕಲ್ಪಟ್ಟಂಥ ಒಂದು ಆ ಸಂದರ್ಭ ಆಗಿರ್ಬೋದು. ಆ್ಯಂಡ್ ಅದಾದ ನಂತರ ಸ್ಪೇಸ್ ಎಕ್ಸ್ ಅನ್ನೋ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ 3 ರಾಕೆಟ್ಗಳನ್ನು ಮಾರ್ಸ್ಗೆ ಕಳಿಸ್ಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ನಿಂತಾಗ ಆ 3 ರಾಕೆಟ್ಗಳು ಫೈಲಿಯರ್ ಆದಂಥ ಆ ಸಂದರ್ಭ ಆಗಿರ್ಬೋದು. ಆ್ಯಂಡ್ ಅದಾದ ನಂತರ ಟೆಸ್ಲಾ ಅನ್ನೋ ಒಂದು ಎಲೆಕ್ಟ್ರಿಕ್ ಕಾರ್ ಕಂಪನಿಯನ್ನು ತಯಾರಿಸಿ ಅದರಲ್ಲಿ ನಷ್ಟ ಹೊಂದಿದ್ದಾಗಿರ್ಬೋದು. ಆ್ಯಂಡ್ ಇದಾದ ನಂತರ ಅವರು ತನ್ನ 12 ವರ್ಷಗಳ ಕಾಲ ಪ್ರೀತಿಸಿದಂಥ ಒಂದು ಗೆಳತಿ ಮದುವೆ ಆದ ನಂತರ ಅವ್ರನ್ನ ಒಂದು ಬಿಟ್ಟು ಹೋದಂಥ ಒಂದು ಸಂದರ್ಭ ಆಗಿರ್ಬೋದು. ಅವರ ಸುತ್ತಮುತ್ತ ಯಾರು ಕೂಡ ಅವರಿಗೆ ಸಪೋರ್ಟ್ ಮಾಡದೇ ಇದ್ದಾಗ ಅಲ್ಲಿನ ಸುತ್ತಮುತ್ತ ಎಲ್ಲರ ಜೊತೆ ಇವರು ಸಾಲವನ್ನು ತೆಗೆದು ಸಾಲದಲ್ಲಿ ಮುಳುಗಿ ಹೋದಾಗ ಆ ಒಂದು ಕಷ್ಟಗಳನ್ನೆಲ್ಲ ಸಹಿಸೋಕೆ ಯಾರು ಕೂಡ ಇರಲಿಲ್ಲ. ಆ್ಯಂಡ್ ಇವರು ರೋಲ್ ಮಾಡೆಲ್ ತಗೊಂಡಿದ್ದಂಥ ಒಂದು ನೀಲ್ ಆರ್ಮ್ಸ್ಟ್ರಾಂಗ್ ಆಗಿರ್ಬೋದು, ಅವರು ಇವರ ಒಂದು ಸ್ಪೇಸ್ ಎಕ್ಸ್ ಪ್ರಾಜೆಕ್ಟ್ನ ನಿರಾಕರಿಸಿದಂಥ ಆ ಮೂಮೆಂಟ್ ಆಗಿರ್ಬೋದು. ಇವರು ಪಟ್ಟಂತ ಕಷ್ಟ 1, 2 ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಕಷ್ಟಗಳನ್ನ ಪಟ್ಟಿದ್ದಾರೆ. ಆ್ಯಂಡ್ ಆ ಕಷ್ಟಗಳನ್ನ ಅವ್ರ ಸಾಧನೆಗಳಾಗಿ ಹೇಗೆ ಪರಿವರ್ತಿಸಿದ್ರು. ಆ್ಯಂಡ್ ಈ ವರ್ಲ್ಡ್ನ ಒಂದು ನಂಬರ್ 1 ರಿಚೆಸ್ಟ್ ಮ್ಯಾನ್ ಆಗಿ ಹೇಗೆ ಆದ್ರು ಅಂತ ತಿಳ್ಕೊಳ್ಳೋಣ. ಆ್ಯಂಡ್ ಇವರ ಒಂದು ಆಸ್ತಿ ಎಷ್ಟು ಅಂತ ನೋಡಿದ್ರೆ $190 ಬಿಲಿಯನ್ ಅಂತ ಹೇಳ್ಬೋದು. $190 ಬಿಲಿಯನ್ ಅಂದ್ರೆ ಇಂಡಿಯನ್ ಕರೆನ್ಸಿಯಲ್ಲಿ 19,000 ಕೋಟಿ ಅಂತ ಹೇಳ್ಬೋದು. ಆ 19,000 ಕೋಟಿಯನ್ನು ಇವ್ರು ಇಟ್ಕೊಂಡ ತಕ್ಷಣ ಇವ್ರು ಶ್ರೀಮಂತರು ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಅವ್ರ ಮನಸ್ಸು ಅದಕ್ಕಿಂತ ದೊಡ್ಡದು ಅಂತ ಹೇಳ್ಬೋದು. ಅವರ ಆಸ್ತಿಯನ್ನು 50% ಈ ಭೂಮಿಯ ಒಂದು ಡೆವಲಪ್ಮೆಂಟ್, ಎರ್ತ್ ಡೆವಲಪ್ಮೆಂಟ್ಗೆ ಅವರು ಆಲ್ರೆಡಿ ಬರೆದಿಟ್ಟಿದ್ದಾರೆ. ಆ್ಯಂಡ್ ಅನದರ್ 50% ಮಾರ್ಸ್ನಲ್ಲಿ ಆಗುವಂಥ ಒಂದು ಡೆವಲಪ್ಮೆಂಟ್ಗೆ ಇವರು ಆಲ್ರೆಡಿ ಬರೆದು ಕೊಟ್ಟಿದ್ದಾರೆ ಅಂತ ಹೇಳ್ಬೇಕು. ಅಂಥ ಒಂದು ದೊಡ್ಡ ಒಂದು ವ್ಯಕ್ತಿ ಅಂತ ಹೇಳ್ಬೇಕು ಇವ್ರನ್ನ. ಆ್ಯಂಡ್ ಇವರೆಲ್ಲ ಹುಟ್ಟಿದಂಥ ಒಂದು ಈ ಭೂಮಿಯಲ್ಲಿ ನಾನು ಹುಟ್ಟಿದ್ದಕ್ಕೆ ನಾನು ತುಂಬಾನೇ ಹೆಮ್ಮೆ ಪಡ್ತೀನಿ. ಆ್ಯಂಡ್ ಎಲಾನ್ ಮಸ್ಕ್ ಅವರಿಗೆ ಈ ಟೈಮಲ್ಲಿ ಅವ್ರಿಗೊಂದು ನಿಜವಾದ ಒಂದು ಸಲ್ಯೂಟ್ನ ಹೊಡಿಲೇಬೇಕು, ಯಾಕಂದರೆ ಅಷ್ಟು ಒಂದು ದೊಡ್ಡ ವ್ಯಕ್ತಿ. ಆ್ಯಂಡ್ ಅವರ ಒಂದು ಆ ಕ್ರಿಯೇಟಿವಿಟಿ ಮೈಂಡ್ ಇದೆಲ್ಲ, ನಾವೆಲ್ಲರೂ ಇವಾಗ ಕೂಡ ಮಾರ್ಸ್ಗೆ ಹೋಗೋಕ್ಕಾಗುತ್ತಾ ಅಂತ ನೋಡ್ತಾ ಇರೋ ಈ ಟೈಮ್ನಲ್ಲಿ ಅವರು 20 ವರ್ಷದ ಹಿಂದೆನೆ ನಾನು ಮಾರ್ಸ್ಗೆ ಹೋಗಬೇಕು, ನಾನು ಅಲ್ಲೇ ಸಾಯ್ಬೇಕು, ನನ್ನ ಜನರನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿ ನಾನು ಸೆಟಲ್ ಮಾಡಬೇಕು ಅಂತ ಒಂದು ಕನಸು ಕಂಡಂಥ ವ್ಯಕ್ತಿ ಅಂತ ಹೇಳ್ಬೇಕು ಇವರು. ಆ್ಯಂಡ್ ನಾನು ಇವರೊಂದು ದೊಡ್ಡ ಒಂದು ಫಾಲೋವರ್ ಅನ್ನೋದ್ರಲ್ಲಿ ನನಗೆ ಒಂದು ನೆಮ್ಮದಿ ಇದೆ, ಆ ಒಂದು ಗೌರವ ನನಗೆ ಖಂಡಿತವಾಗ್ಲೂ ಇದೆ. ಯಾಕಂದರೆ ನಾನು ಕೂಡ ಒಂದು ಸ್ಪೇಸ್ ಬಗ್ಗೆ ತುಂಬಾನೇ ಒಂದು ಇಂಟ್ರೆಸ್ಟ್ ಇರುವಂಥ ಹುಡುಗ. ನಾನು ಯಾವತ್ತೂ ಕೂಡ ಒಂದು 5-6 ಇಯರ್ಸಿಂದ ಅದರ ಒಂದು ರೆಫರೆನ್ಸ್ ತಗೋತಾನೆ ಇರ್ತೀನಿ, ಸ್ಪೇಸ್ ಬಗ್ಗೆ ತುಂಬಾನೇ ತಿಳ್ಕೊಳ್ತಾ ಇರುವಂಥ ಒಂದು ಹುಡುಗ ಅಂತ ಹೇಳಬೇಕು. ಓಕೆ ಗೈಸ್, ಈ ವಿಡಿಯೋದಲ್ಲಿ ನಾವು ಎಲಾನ್ ಮಸ್ಕ್ ಅವರ ಒಂದು ಸಾಧನೆ, ಅವ್ರು ಪಟ್ಟಂತ ಕಷ್ಟ, ಅದರಿಂದ ಆ ಕಷ್ಟಗಳನ್ನ ಹೇಗೆ ಸಾಧನೆಯಾಗಿ ಪರಿವರ್ತಿಸಿದ್ರು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ.
ಅಂಡ್ ವಿಡಿಯೋದಲ್ಲಿ ಹೋಗೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪದರಲ್ಲ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಅವಾಗ ಮಾತ್ರ ನೀವು ನಮ್ಮ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ಬೋದು ಅಂಡ್ ನನ್ನ ವಿಡಿಯೋಸ್ಗಳನ್ನೆಲ್ಲ ಡೈಲಿ ವಾಚ್ ಮಾಡ್ಬೋದು. ಎಲಾನ್ ಮಸ್ಕ್ ಅವರು 1971 ನಲ್ಲಿ ಸೌತ್ ಆಫ್ರಿಕಾ ಅನ್ನೋ ಒಂದು ಕಂಟ್ರಿಯಲ್ಲಿ ಹುಟ್ಟುತ್ತಾರೆ. ಅಂಡ್ ಇವರು ಹುಟ್ಟುವಾಗಲೇ ಇವರ ಒಂದು ಬೆಳವಣಿಗೆ ಹೇಗಿತ್ತು ಅಂದ್ರೆ ಯಾರ ಜೊತೆನೂ ಮಿಂಗಲ್ ಆಗದಂತ ಒಂದು ವ್ಯಕ್ತಿ. ಅಂಡ್ ನಮ್ಮ ಕ್ಲಾಸ್ ಅಲ್ಲಿ ಕೂಡ ನೀವು ನೋಡಿರ್ತೀರ, ಒಬ್ರು ಇರ್ತಾರಲ್ಲ ಸೈಲೆಂಟ್ ಆಗಿರ್ತೀವಿ, ನಾವು ಯಾರ ತೊಂದ್ರೆಗೂ ಹೋಗಲ್ಲ, ನಮ್ ಕೆಲಸ ಆಯ್ತು ಆ ತರ ಬರ್ಕೊಂಡು ಮನೆಗೆ ಹೋಗ್ಬಿಡ್ತೀವಿ, ಅಂತ ಒಂದು ವ್ಯಕ್ತಿ ಇವರು ಅಂತ ಹೇಳ್ಬೋದು. ಅಂಡ್ ಯಾರ ಜೊತೆನೂ ಮಿಂಗಲ್ ಆಗಲ್ಲ, ಅಷ್ಟು ಜೊತೆ ಯಾರ ಜೊತೆನೂ ಬೆರೆಯಲ್ಲ, ಫ್ರೆಂಡ್ಸ್ ಆಗಲ್ಲ, ಅವ್ರ ಪಾಡಿಗೆ ಅವ್ರು ಕೂತ್ಕೊಂಡಿರ್ತಾರೆ ಅಂತ ಒಂದು ವ್ಯಕ್ತಿ ಈ ಎಲಾನ್ ಮಸ್ಕ್ ಅನ್ನೋರು. ಎಲಾನ್ ಮಸ್ಕ್ ಅವರ ತಂದೆ ಏನಾಗಿರ್ತಾರೆ ಅಂದ್ರೆ ಅವ್ರೊಂದು ಇಂಜಿನಿಯರ್ ಆಗಿರ್ತಾರೆ, ಅವ್ನ ತಾಯಿ ಬಂದ್ಬಿಟ್ಟು ಮಾಡೆಲ್ ಆಗಿರ್ತಾರೆ. ಸೊ ಎಲಾನ್ ಮಸ್ಕ್ ಅವರು ಹೀಗೆ ಹೋಗ್ತಾ ಇರ್ಬೇಕಾದ್ರೆ ಕ್ಲಾಸ್ ನಲ್ಲಿ ಇವರಿಗೆ ಒನ್ ಟೈಮ್ ಬುಲಿಯಿಂಗ್ ಅನ್ನೋ ಒಂದು ಬುಲಿಯಿಂಗ್ ಮಾಡ್ತಾರೆ. ಸೊ ಈ ಬುಲಿಯಿಂಗ್ ಅಂದ್ರೆ ಈ ರ್ಯಾಗಿಂಗ್ ಅಂತ ಹೇಳ್ತಾರಲ್ಲ, ಸೊ ಒಬ್ಬರನ್ನ ಕಿಂಡಲ್ ಮಾಡೋದಾಗ್ಲಿ, ಒಬ್ಬರನ್ನ ಈ ತರ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಒಂದು ಕಿಂಡಲ್ ಮಾಡ್ತಾನೆ ಇರೋದಾಗ ಅಂತ ಒಂದು ಘಟನೆ ಅವ್ರ ಲೈಫಲ್ಲಿ ನಡೆದಿರುತ್ತೆ. ಸೊ ಈ ತರ ಒಂದ್ ದಿನ ಆಗ್ಬೇಕಾದ್ರೆ ಅವ್ರು ಎಲಾನ್ ಮಸ್ಕ್ ಅವರು ಅವರ ಒಂದು ಸ್ಕೂಲಲ್ಲಿ ಒಂದು ಆ ಸ್ಟೆಪ್ಸ್ ಇರುತ್ತಲ್ಲ, ಸ್ಟೇರ್ ಕೇಸಿಂದ ಅಲ್ಲೇ ಒಂದು ಜಗಳ ನಡಿಬೇಕಾದ್ರೆ ಅವರ ಫ್ರೆಂಡ್ಸ್ ಎಲ್ಲ ಇವ್ರನ್ನ ಸೇರಿಸಿ ಕೆಳಗಡೆ ತಳ್ಳಿಬಿಡ್ತಾರೆ. ಸೊ ಸಿವಿಯರ್ ಆಗಿ ಇವರಿಗೆ ಒಂದು ಏಟ್ ಆಗ್ತದೆ. ಅಂಡ್ ಅದಾದ ನಂತರ ಅವರು ಹಾಸ್ಪಿಟ್ಲಿಗೆಲ್ಲ ಹೋಗ್ತಾರೆ, ಆಪರೇಷನ್ ಎಲ್ಲ ಮಾಡಿಸ್ತಾರೆ. ಸೊ ಅಂತ ಒಂದು ಪರಿಸ್ಥಿತಿಯಿಂದ ಬೆಳೆದು ಬಂದಂತ ಹುಡುಗ ಅಂತ ಹೇಳ್ಬೇಕು. ಅಂಡ್ ಯಾರ ಜೊತೆನೂ ಮಿಂಗಲ್ ಆಗ್ತಾ ಇರ್ಲಿಲ್ಲ. ಅಂಡ್ ಇವ್ರನ್ನ ಕಂಡ್ರೆ ಸ್ವಲ್ಪ ಜನರಿಗೆ ಆಗ್ತಾನೂ ಇರ್ಲಿಲ್ಲ ಅಂತ ಒಂದು ಕಿಂಡಲ್ ಆ ಒಂದು ಸೊಸೈಟಿಯಲ್ಲಿ, ರ್ಯಾಗಿಂಗ್ ಸೊಸೈಟಿಯಲ್ಲಿ ಬೆಳೆದು ಬಂದಂತ ಹುಡುಗ. ಇದಾದ ನಂತರ ಒಂದು ದಿವಸ ಅವ್ರ ತಂದೆ ತಾಯಿ ಡೈವರ್ಸ್ ತಗೊಂಡು ಸಪರೇಟ್ ಆಗಿ ಹೋಗ್ಬಿಡ್ತಾರೆ. ಅದಾದ ನಂತರ ಎಲಾನ್ ಮಸ್ಕ್ ಅವರು ತಂದೆಯ ಜೊತೆ ಬೆಳೆಯೋಕೆ ಸ್ಟಾರ್ಟ್ ಮಾಡ್ತಾರೆ, ಅವ್ರ ಜೊತೆ ಇರೋಕೆ ಸ್ಟಾರ್ಟ್ ಮಾಡ್ತಾರೆ. ಎಲಾನ್ ಮಸ್ಕ್ ಅವರು ಅದಾದ ನಂತರ 12ನೇ ವಯಸ್ಸಿನಲ್ಲಿ ಒಂದು ಪ್ರೋಗ್ರಾಮಿಂಗ್ ನ ಬರಿಬೇಕು ಅಂತ ಹೇಳ್ಬಿಟ್ಟು ಆಸೆ ಪಡ್ತಾರೆ. ಯಾಕಂದ್ರೆ ಅವ್ರಿಗೆ ಗೇಮ್ಸ್ ಅಂದ್ರೆ ತುಂಬಾನೇ ಇಷ್ಟ. ಸೊ ಈ ತರ ಒಂದು ಪ್ರೋಗ್ರಾಮಿಂಗ್, ಒಂದು ಗೇಮ್ ಅಲ್ಲಿ ಯಾವ್ದಾದ್ರು ಪ್ರೋಗ್ರಾಮಿಂಗ್ ನ ಬರಿಬೇಕು ಅಂತ ಆಸೆ ಪಡ್ತಾರೆ. ಅಂಡ್ ಇದ ಬರಿಬೇಕಾದ್ರೆ ಏನಾದ್ರು ನಮಗೆ ರೆಫರೆನ್ಸ್ ಬೇಕಲ್ಲ. ಸೊ ಇರೋ ಬರೋ ಲೆಕ್ಚರರ್ಸ್, ಟೀಚರ್ಸ್ ಎಲ್ಲರ ಜೊತೆ ಕೇಳ್ತಾರೆ, ಬಟ್ ಅವ್ರು ಯಾರಿಗೂ ಕೂಡ ಅಷ್ಟು ನಾಲೆಜ್ ಇರಲ್ಲ. ಅಂತ ಸಮಯದಲ್ಲಿ ಎಲಾನ್ ಮಸ್ಕ್ ಅವರು ತಾನೇ ಹೋಗಿ ಖುದ್ದಾಗಿ ಲೈಬ್ರರಿಗೆ ಹೋಗಿ ಬುಕ್ಸ್ ನ ಕಲೆಕ್ಟ್ ಮಾಡೋದಾಗ್ಲಿ, ಅದರಲ್ಲಿರುವಂತ ಒಂದು ಕೋಡಿಂಗ್ ನ ತಗೊಳ್ಳೋದಾಗ್ಲಿ, ಅದನ್ನ ಅವ್ರು ಎಕ್ಸಿಕ್ಯೂಟ್ ಮಾಡಿ ಅದನ್ನ ಆ ಪ್ರಾಬ್ಲಮ್ನೆಲ್ಲ ಸಾಲ್ವ್ ಮಾಡಿ ಅದಾದ ನಂತರ ಇವರೊಂದು ಗೇಮ್ ನನ್ನೇ ಕಂಡುಹಿಡಿತಾರೆ ಅವರ 12ನೇ ವಯಸ್ಸಿನಲ್ಲಿ ಅಂತ ಹೇಳ್ಬೇಕು. ಇದಾದ ನಂತರ ಮುಂದೆ ಹೋಗ್ತಾ ಸ್ವಲ್ಪ ಒಂದು 4-5 ವರ್ಷ ಆದ್ಮೇಲೆ ಒಂದು 17-18ನೇ ವಯಸ್ಸಿನಲ್ಲಿ ತನ್ನ ಒಂದು ಅಣ್ಣನ ಜೊತೆ ಸೇರ್ಕೊಂಡು ಒಂದು ಕಂಪನಿಯನ್ನು ಸ್ಟಾರ್ಟ್ ಮಾಡ್ತಾರೆ. X.com ಅನ್ನೋ ಒಂದು ಕಂಪನಿಯನ್ನು ಸ್ಟಾರ್ಟ್ ಮಾಡಿ ಅದರಲ್ಲಿ ತನ್ನ ತಂದೆಯ ಜೊತೆಯಿಂದ ಒಂದು ಇನ್ವೆಸ್ಟ್ಮೆಂಟ್ ನ ಸ್ವಲ್ಪ ತಗೊಂಡು ಅದನ್ನ ರಿಟರ್ನ್ ಕೊಟ್ಬಿಡ್ತಾರೆ. ಅಂಡ್ ಅವ್ರು ತಗೊಂಡಿದ್ದು ಒಂದು ಇಂತಿಷ್ಟು ಅಂತಾನೆ ಹೇಳ್ಬೇಕು, ಅದರಿಂದ ಏನು ಮಾಡೋಕ್ಕಾಗಲ್ಲ. ಅಂಡ್ ಅದನ್ನ ತಗೊಂಡು ಅವ್ರ ಕಂಪನಿಯನ್ನು ಸ್ಟಾರ್ಟ್ ಮಾಡ್ತಾರೆ, X.com ಅಂತ. X.com ಅಂದ್ರೆ ಇವಾಗ ಪೇಪಾಲ್ ಅನ್ನೋ ಒಂದು ಕಂಪನಿಯಾಗಿ ಚೇಂಜ್ ಆಗಿದೆ ಅಂತ ಹೇಳ್ಬೇಕು. ಪೇಪಾಲ್ ಅಂದ್ರೆ ಫಸ್ಟ್ ಈ ಭೂಮಿಯಲ್ಲಿ, ಈ ಅರ್ತ್ ಅಲ್ಲೇ ಒಂದು ಆನ್ಲೈನ್ ಟ್ರಾನ್ಸಾಕ್ಷನ್ ತಂದಂತ ಒಂದು ಎವಾಲ್ಯೂಷನ್ ತಂದಂತ ಒಂದು ಎಲಾನ್ ಮಸ್ಕ್ ಅವರು ಅಂತಾನೆ ಹೇಳ್ಬೇಕು. ಆನ್ಲೈನ್ ಇವಾಗ ನಾವು ಮಾಡುವಂತ ಫೋನ್ ಪೇ ಎಲ್ಲಾನು ಕೂಡ ಅದಕ್ಕೆ ಒಂದು ಅಡಿಪಾಯ ಅಂತಾನೆ ಹೇಳ್ಬೇಕು, ಈ ಪೇಪಾಲ್ ಅಡಿಪಾಯ ಅಂತಾನೆ ಹೇಳ್ಬೇಕು. ಸೊ ಅಂತ ಒಂದು ಟ್ರಾನ್ಸಾಕ್ಷನ್ ತಂದಂತ ಒಂದು ವ್ಯಕ್ತಿ ಎಲಾನ್ ಮಸ್ಕ್ ಅವರು ಅಂತ ಹೇಳ್ಬೇಕು. ಅಂಡ್ ಇದಾದ ನಂತರ ಎಲಾನ್ ಮಸ್ಕ್ ಅವರು ತುಂಬಾನೇ ಪ್ರಯತ್ನ ಪಡ್ತಾರೆ, ತುಂಬಾನೇ ಅದರಲ್ಲೂ ಕೂಡ ಸೋಲನ್ನು ಅನುಭವಿಸ್ತಾರೆ ಅಂಡ್ ಲಾಸ್ ಅನುಭವಿಸ್ತಾರೆ. ಅದರಿಂದ ಸ್ವಲ್ಪ ಪ್ರಾಫಿಟ್ ನ ಮಾಡಿಕೊಂಡು ತದನಂತರ ಸ್ಪೇಸ್ ಎಕ್ಸ್ ಅನ್ನೋ ಒಂದು ಇವರ ಗಮನ ಎಲ್ಲ ಕೂಡ ನಾನು ಮಾರ್ಸ್ಗೆ ಹೋಗ್ಬೇಕು ಅನ್ನೋ ಒಂದೇ ಡ್ರೀಮ್ ಅವ್ರ ಚಿಕ್ಕ ವಯಸ್ಸಿಂದ ಇರುತ್ತೆ. ನಾನು ಆ ಮಂಗಳ ಗ್ರಹದಲ್ಲಿ ಹೋಗಿ ನಾನು ಕೊನೆ ಉಸಿರನ್ನ ಬಿಡಬೇಕು ಅಂಡ್ ಇಲ್ಲಿರುವ ಜನರನ್ನ ಎಲ್ಲರನ್ನು ಕೂಡ ಸೇಫ್ ಆಗಿ ನಾನು ಅಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಆಸೆಯನ್ನು ಇಟ್ಟಿರ್ತಾರೆ. ಈ ಆಸೆಯನ್ನು ಮಾಡೋದಕ್ಕೆ ಸುಮ್ಮನೆ ಇದ್ರೆ ಸಾಕಾಗಲ್ಲ. ಅವ್ರೊಂದು ಸ್ಪೇಸ್ ಎಕ್ಸ್ ಅನ್ನೋ ಒಂದು ಕಂಪನಿಯನ್ನು ಸ್ಟಾರ್ಟ್ ಮಾಡಕ್ ಹೊರಡ್ತಾರೆ. ಅಂಡ್ ನೀವು ನೋಡಿದ್ರೆ ಒಂದು ಈ ರಾಕೆಟ್ ನ ತಯಾರು ಮಾಡುವಂತ ಕಂಪನೀಸ್ನೆಲ್ಲ ನೋಡಿದ್ರೆ ನೀವು ಯಾವ್ದು ಕೂಡ ಪಬ್ಲಿಕ್ ಸೆಕ್ಟರ್ ಅಲ್ಲಿ ಇರಲ್ಲ, ಎಲ್ಲ ಕೂಡ ನಾಸಾ ಅಂದ್ರೆ ಗೌರ್ಮೆಂಟ್, ಈ ಇಸ್ರೋ ಗೌರ್ಮೆಂಟ್ ಎಲ್ಲ ಕೂಡ ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಇರುತ್ತೆ. ಸೊ ಇವರು ಹೋಗಿ ಅಲ್ಲಿನ ಒಂದು ಸರ್ಕಾರದ ಜೊತೆ ಸಾಲವನ್ನು ಕೇಳ್ತಾರೆ, ಬಟ್ ಯಾರು ಕೂಡ ಸಾಲವನ್ನು ಕೊಡಕ್ಕೆ ಇವರಿಗೆ ನಿರಾಕರಿಸ್ಬಿಡ್ತಾರೆ. ಅಂಡ್ ಇದಾದ ನಂತರ ಪಬ್ಲಿಕ್ ಸೆಕ್ಟರ್ ಅಲ್ಲಿ ನಾನು ರಾಕೆಟ್ ನ ತಯಾರು ಮಾಡ್ತೀನಿ, ನಾನು ಮಂಗಳ ಗ್ರಹಕ್ಕೆ ಅದನ್ನ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಇರೋ ಬರೋ ಎಲ್ಲ ಇನ್ವೆಸ್ಟ್ಮೆಂಟ್ ನ ಕೂಡ ಇವರು ಈ ಸ್ಪೇಸ್ ಎಕ್ಸ್ಗೆ ಹಾಕ್ತಾರೆ. ಅಂಡ್ ಈ ಸ್ಪೇಸ್ ಎಕ್ಸ್ಗೆ ಹಾಕುವ ನಂತರ ಅದ್ರ ಮುಂಚೆನೆ ಅವರಿಗೆ ಮದುವೆ ಕೂಡ ಆಗಿರ್ತಾರೆ. ಅವರಿಗೆ ಫಸ್ಟ್ ಬಂದ್ಬಿಟ್ಟು ಒಂದು 2 ಟ್ವಿನ್ಸ್ ಆಗಿರ್ತಾರೆ. ಅಂಡ್ ಸೆಕೆಂಡ್ ಬಂದ್ಬಿಟ್ಟು 3 ಮಕ್ಕಳಾಗಿರ್ತದೆ, XXX ಅಂತ ಹೇಳ್ತಾರೆ ಇದನ್ನ. ಸೊ ಈ ತರ ಆಗ್ಬೇಕಾದ್ರೆ ಅವ್ರ ಹೆಂಡತಿ ಕೂಡ ಇವರೆಲ್ಲ ಇನ್ವೆಸ್ಟ್ಮೆಂಟ್ ನ ಇರೋ ಬರೋರ ಜೊತೆ ಸಾಲ ಕೇಳ್ಕೊಂಡು ಹೋಗಿ ಈ ಒಂದು ಸ್ಪೇಸ್ ಎಕ್ಸ್ ಅನ್ನೋ ಸಂಸ್ಥೆಗೆ ಆಗ್ತಾ ಇರ್ತಾರೆ. ಅಂಡ್ ಇದನ್ನು ನೋಡಿದಂತ ಅವ್ರ ಹೆಂಡತಿ ಇವ್ರಿಗೆ ಏನೋ ಮೆಂಟಲ್ ಹಿಡಿದಿದೆ, ಈ ನಡೆಯದ ವಿಷಯಕ್ಕೆ ಹೋಗಿ ಇಷ್ಟು ಅಮೌಂಟ್ನೆಲ್ಲ ಆಗ್ತಾ ಇದಾರೆ ಅಂತ ಹೇಳ್ಬಿಟ್ಟು ನಿನ್ ಜೊತೆ ಇದ್ರೆ ನಾನು ಕೂಡ ಉದ್ಧಾರ ಆಗಲ್ಲ ಅಂತ ಹೇಳ್ಬಿಟ್ಟು ಅವ್ರ ಹೆಂಡತಿ ಅವ್ರನ್ನ ಬಿಟ್ಟು ಹೋಗ್ಬಿಡ್ತಾರೆ. ಅಂಡ್ ಇದಾದ ನಂತರ ಯಾರು ಕೂಡ ಅವ್ರ ಸಪೋರ್ಟಿಗೆ ಇಲ್ಲ, ಒಬ್ರು ಕೂಡ ಅವರನ್ನು ಒಂದು ಅಪ್ರೋಚ್ ಮಾಡೋದಾಗ್ಲಿ ಯಾರು ಕೂಡ ಅವ್ರ ಸಪೋರ್ಟಿಗೆ ನಿಂತಿಲ್ಲ, ಅವ್ರ ಹಿಂದೆ ಮುಂದ್ಗಡೆ ಯಾರು ಕೂಡ ಇರಲಿಲ್ಲ. ಆ ಸಾಲಗಳನ್ನೆಲ್ಲ ಇಸ್ಕೊಂಡು ಇವರು 3 ತರಹದ ಒಂದು ರಾಕೆಟ್ ನ ರೆಡಿ ಮಾಡ್ತಾರೆ. ಅದ್ರಲ್ಲಿ ಫಸ್ಟ್ ರಾಕೆಟ್ ನ ಕಳಿಸ್ತಾರೆ. ಫಸ್ಟ್ ರಾಕೆಟ್ ಫೇಲಿಯರ್ ಆಗುತ್ತೆ. ಅಂಡ್ ಅದಾದ ನಂತರ ಇವರು ಟೆಸ್ಲಾ ಅನ್ನೋ ಒಂದು ಕಂಪನಿನೂ ಕೂಡ ಕೋ ಜಾಯಿಂಟ್ ಅಲ್ಲಿ ನಡೆಸ್ತಾ ಇರ್ತಾರೆ. ಸೊ ಆ ಟೆಸ್ಲಾ ಅನ್ನೋ ಒಂದು ಕಂಪನಿಯಲ್ಲಿ ಕೂಡ ಹಲವಾರು ಲಾಸ್, ಯಾಕಂದ್ರೆ ಎಲೆಕ್ಟ್ರಿಕ್ ಕಾರ್ಸ್ ನ ರಿಯಲ್ ವರ್ಲ್ಡ್ ಗೆ ತರೋದು ಅವಾಗ ತುಂಬಾ ಒಂದು ದೊಡ್ಡ ವಿಷಯ. ಇವಾಗನು ಕೂಡ ಅಷ್ಟೇ, ಯಾಕಂದ್ರೆ ಇವಾಗ ಎಲ್ಲ ನಡೀತಾ ಇರೋದು ಪೆಟ್ರೋಲ್ ಡೀಸೆಲ್ ಅಲ್ಲಿ. ಸೊ ಇವರು ಏನ್ ಮಾಡ್ತಾರೆ ಅಂದ್ರೆ ಈ ಮಾರುತಿ ತುಂಬಾ ಈ ತರ ಒಂದು ಹಲವಾರು ಕಂಪನಿಗಳಿದಾವೆ ಪೆಟ್ರೋಲ್ ಡೀಸೆಲ್ ಅಂತ. ಸೊ ಆ ಕಂಪನಿನ ಮೆನ್ಷನ್ ಮಾಡಿ ಎಲ್ಲರಿಗೂ ಗೊತ್ತಿದೆ.
ಅಂತ ಒಂದು ಕಂಪನಿಗಳೆಲ್ಲ ಇವ್ರನ್ನ ಬಿಡಲ್ಲ, ಅಷ್ಟು ಬೇಗ ಎಲೆಕ್ಟ್ರಿಕ್ ಕಾರ್ ಬಂದ್ರೆ ನಮ್ಮ ಬಿಸ್ನೆಸ್ ಡೌನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವ್ರನ್ನ ತುಳಿಯೋಕ್ಕೆ ಹಲವಾರು ಜನ ಟ್ರೈ ಮಾಡ್ತಾರೆ. ಇವರು ಅದನ್ನೆಲ್ಲ ಕೂಡ ದಾಟಿ ನನ್ನ ಟೆಸ್ಲಾ ಎಲೆಕ್ಟ್ರಿಕ್ ಕಾರನ್ನು ನನ್ನ ತಂದೆ ತರ್ತೀನಿ ಅಂತ ಹೇಳ್ಬಿಟ್ಟು ಟೆಸ್ಲಾ ಎಲೆಕ್ಟ್ರಿಕ್ ಕಾರ್ನ ಸ್ಟಾರ್ಟ್ ಮಾಡಿ ಅದ್ರಲ್ಲೂ ಕೂಡ ಹಲವಾರು ಲಾಸ್ಗಳು, ಅದ್ರಲ್ಲೂ ಕೂಡ ಹಲವಾರು ನಷ್ಟ, ಅದ್ರಲ್ಲೂ ಕೂಡ ಹಲವಾರು ನೋವುಗಳನ್ನು ಅನುಭವಿಸ್ತಾರೆ. ಅಂಡ್ ಇದಾದ ನಂತರ ಸೆಕೆಂಡ್ ರಾಕೆಟ್ ನೀವು ಲಾಂಚ್ ಮಾಡ್ತಾರೆ. ಸೆಕೆಂಡ್ ರಾಕೆಟ್ ಕೂಡ ಫೇಲಿಯರ್ ಆಗುತ್ತೆ. ಇದಾದ ನಂತರ ವಾಪಸ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಇಲ್ಲಿಂದೆಲ್ಲ ಸಾಲ ಇಸ್ಕೋತಾರೆ. ಸೆಕೆಂಡ್ ರಾಕೆಟ್ ಫೇಲಿಯರ್ ಆದ ನಂತರ ಮೂರನೇ ರಾಕೆಟ್ಗೂ ಕೂಡ ಸಾಲವನ್ನು ಇಸ್ಕೊಂಡು ಇವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಮೂರನೇ ರಾಕೆಟ್ ಕೂಡ ಫೇಲಿಯರ್ನ ಅನುಭವಿಸಿದಾಗ ಎಲ್ಲರೂ ಕೂಡ ಇವ್ರ ಮೇಲೆ ತುಂಬಾನೇ ಒಂದು ನಂಬಿಕೆಯನ್ನು ಕಳ್ಕೊಬಿಡ್ತಾರೆ. ಬಟ್ ಒಂದಿನ ಇವ್ರು ಮಾತ್ರ ಯಾವತ್ತು ಕೂಡ ಇವ್ರ ನಂಬಿಕೆಯನ್ನು ಕಳ್ಕೊಂಡಿಲ್ಲ. ಇವರು ಒಂದಿನ ಇಂಟರ್ವ್ಯೂ ಕೊಡ್ತಾರೆ. ಅವರು ಇಂಟರ್ವ್ಯೂ ಕೇಳ್ತಾರೆ, ನಿಮ್ಮ 3 ರಾಕೆಟ್ ಕೂಡ ಫೇಲಿಯರ್ ಆಗ್ತಿದೆ, ನಿಮ್ಮ ಸುತ್ತಮುತ್ತ ಇರೋರ ಜೊತೆ ಎಲ್ಲರ ಜೊತೆನೂ ನೀವು ಸಾಲ ಇಸ್ಕೊಂಡಿದ್ದೀರಾ, ನೀವು ಹೇಗೆ ಅದನ್ನ ರೀಪೇ ಮಾಡ್ತೀರಾ, ಈ ಒಂದು ಫೀಲ್ಡ್ನ ಬಿಟ್ಟು ಹೋಗ್ಬೇಡಿ ಅಂತ ಹೇಳ್ತಾರೆ. ಬಟ್ ಎಲಾನ್ ಮಸ್ಕ್ ಅವ್ರು ಒಂದು ಮಾತು ಹೇಳ್ತಾರೆ, ನನ್ನ ಜೀವ ಹೋದ್ರೆ ಅದು ನಾನು ಮಾರ್ಸಲ್ಲೇ ಹೋಗಿ ನಾನು ಜೀವ ಹೋಗೋದು, ಅದಕ್ಕಿಂತ ಮುಂಚೆ ನನ್ನ ಡ್ರೀಮ್ನ ನಾನು ಬಿಡಲ್ಲ, ನಾನು ಏನಾದರೂ ಕೂಡ ಅದನ್ನು ನನ್ನ ಸಕ್ಸಸ್ನ ದಾರಿಗೆ ತಗೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಆ ಒಂದು ಮಾತಿನಿಂದನೇ ಅವರ ಒಂದು ಲೈಫ್ ಜರ್ನಿ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬೇಕು. ಅಂಡ್ ಅದಕ್ಕಿಂತ ಮುಂಚೆ ಅವರು ಒಂದು ದೇವರಂತೆ, ಅವರು ಒಂದು ಇನ್ಸ್ಪೈರ್ ಆದಂಥ ವ್ಯಕ್ತಿಗಳಂದ್ರೆ ನೀಲ್ ಆರ್ಮ್ಸ್ಟ್ರಾಂಗ್ ಅಂತ ಒಂದು ವ್ಯಕ್ತಿಗಳನ್ನ ನೋಡಿ ಇನ್ಸ್ಪೈರ್ ಆಗಿದ್ರು. ಅಂತ ಒಂದು ವ್ಯಕ್ತಿಗಳನ್ನ ದೇವರಾಗಿ ನೋಡ್ತಾ ಇದ್ದವರೇ ಅವರ ಒಂದು ಪ್ರಾಜೆಕ್ಟ್ ನ ರಿಜೆಕ್ಟ್ ಮಾಡ್ತಾರೆ. ಅವರ ಒಂದು ಇಂಟರ್ವ್ಯೂ ಅಲ್ಲಿ ಈ ಒಂದು ಪ್ರಾಜೆಕ್ಟ್ ರಿಜೆಕ್ಟ್ ಆಗಿದ್ದವ್ರನ್ನ ನೆನೆಸ್ಕೊಂಡು ಅವ್ರು ರಿಜೆಕ್ಟ್ ಮಾಡಿದ್ದು ಅವರು ದೇವರು ಅಂತ, ಗುರು ಅಂತ ಅನ್ಕೊಂಡಿದ್ದಂತ ಒಂದು ಮನುಷ್ಯ ನೀಲ್ ಆರ್ಮ್ಸ್ಟ್ರಾಂಗ್ ಅವ್ರನ್ನ ನೆನೆಸ್ಕೊಂಡು ಅಳ್ತಾರೆ, ನಾನು ಕಷ್ಟಪಟ್ಟು ಹೇಗಾದ್ರೂ ಹ್ಯೂಮನ್ ಡೆವಲಪ್ಮೆಂಟ್, ಎರ್ತ್ ಡೆವಲಪ್ಮೆಂಟ್, ಹ್ಯೂಮನ್ ಡೆವಲಪ್ಮೆಂಟ್ ಆಗಬೇಕು ಅಂತ ನಾನು ಪ್ರಯತ್ನವನ್ನು ಪಡ್ತಾ ಇದ್ದೀನಿ. ಬಟ್ ನನ್ನ ಗುರುಗಳೇ, ನನ್ನ ದೇವರೇ ನನ್ನನ್ನು ನಂಬಿಕೆಯನ್ನು ಬಿಟ್ಟು ನನ್ನನ್ನು ರಿಜೆಕ್ಟ್ ಮಾಡಿದ್ರು. ನನಗೆ ಅದೊಂದು ದೊಡ್ಡ ಒಂದು ನೋವನ್ನು ನನಗೆ ತಂದು ಕೊಡ್ತು. ಅಂಡ್ ಅವರ ಕಣ್ಣೀರಲ್ಲಿ ನಾನು ಆ ಒಂದು ಇಂಟರ್ವ್ಯೂ ನೀವು ಆನ್ಲೈನ್ ಸರ್ಚ್ ಮಾಡ್ಬೋದು, ಆ ಕಣ್ಣೀರಲ್ಲಿ ನಂಗೆ ಗೊತ್ತಾಯ್ತು ಅವ್ರ ನೋವು ಎಷ್ಟಿದೆ ಅಂತ. ಸೊ ಆ ಸಂದರ್ಭಗಳನ್ನೆಲ್ಲ ನೋಡಿ 4th ಟೈಮಿಗೆ ಇವರು ಒಂದು ರಾಕೆಟ್ನ ರೆಡಿ ಮಾಡಕ್ಕೆ ಹೊರಡ್ತಾರೆ. ಸೊ ಇನ್ವೆಸ್ಟ್ಮೆಂಟ್ ಇಲ್ಲದಾಗ ಏನು ಮಾಡ್ತಾರೆ ಅಂದರೆ ಸಿಕ್ಕಿದವರ ಜೊತೆ, ಎಲ್ಲರ ಜೊತೆ, ಅವರ ಕಂಪನಿ ಎಂಪ್ಲಾಯ್ ಜೊತೆ ಎಲ್ಲರ ಜೊತೆನೂ ಸಾಲ ಮಾಡ್ತಾರೆ. ಬರೋ ಎಲ್ಲ ಕೂಡ ಎಲ್ಲರ ಜೊತೆನೂ ಸಾಲ ಮಾಡಿ ಒಂದು ಇನ್ವೆಸ್ಟ್ಮೆಂಟ್ನ ರೆಡಿ ಮಾಡಿ 4th ರಾಕೆಟ್ನ ಕಳಿಸ್ತಾರೆ. ಸೊ 4th ರಾಕೆಟ್ ಸಕ್ಸಸ್ ಆಗಿ ಮೇಲೆ ಹೋಗುತ್ತೆ. ಇವರ ರಾಕೆಟ್ನಲ್ಲಿ ಸ್ಪೆಷಲ್ ಆಗಿ ಒಂದು ಫೀಚರ್ ಇದೆ, ಅದು ಈ ಎರ್ತ್ ಅಲ್ಲಿ ಫಸ್ಟ್ ಟೈಮ್ ಅಂತ ಹೇಳ್ಬೇಕು. ಹೇಗೆ ಗೊತ್ತಾ, ಮೇಲೆ ಹೋದಂತ ರಾಕೆಟ್ ಇಸ್ರೋ, ನಾಸಾ ಇದೆಲ್ಲ ಮಾಡುವಂತ ರಾಕೆಟ್ ಏನಂದ್ರೆ ಮೇಲೆ ಹೋಗಿ ಅದು ರಿಟರ್ನ್ ಭೂಮಿಗೆ ಬರಲ್ಲ. ಅಂಡ್ ಇವರು ಮಾಡಿದಂತ ರಾಕೆಟ್ ಮೇಲೆ ಹೋಗಿ ಆ ರಾಕೆಟ್ ಕೆಳಗಡೆ ಬಂದು ಭೂಮಿಯಲ್ಲಿ ಅದಾಗಿ ಲ್ಯಾಂಡ್ ಆಗಿ ವಾಪಸ್ ಜನರನ್ನು ಕರ್ಕೊಂಡು ಹೋಗುವಂತ ಒಂದು ರಾಕೆಟ್ ನ ಇವರು ರೆಡಿ ಮಾಡ್ತಾರೆ. ಅದು ಕೂಡ ಸಕ್ಸಸ್ ಆಗುತ್ತೆ. ಇದನ್ನೆಲ್ಲ ನೋಡಿದವ್ರಿಗೆ ಇಡೀ ಭೂಮಿಯಲ್ಲಿರೋ ಜನರಿಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ನಾಸಾ, ಇಸ್ರೋ ಎಲ್ಲ ಹಲವಾರು ಸ್ಪೇಸ್ ಸ್ಟೇಷನ್ ಇಂದ ಎಲ್ಲ ಕೂಡ ತುಂಬಾನೇ ಈ ಏರೋ ಸೈಂಟಿಸ್ಟ್ನೆಲ್ಲ ಕೂಡ ತುಂಬಾನೇ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಯಾಕಂದ್ರೆ ಇವರು ಏರೋ ಸೈಂಟಿಸ್ಟ್ನ ಓದಿಲ್ಲ, ಏವಿಯೇಷನ್ ಬಗ್ಗೆ ಏನು ಗೊತ್ತಿಲ್ಲ, ಬುಕ್ಸ್ನ ನೋಡಿ ಕಲ್ತಂತ ಒಂದು ವ್ಯಕ್ತಿ, ಯೂಟ್ಯೂಬ್ನ ನೋಡಿ ಒಂದು ಕಲ್ತಂತ ವ್ಯಕ್ತಿ ಅಂತ ಹೇಳ್ಬೇಕು ಇವ್ರನ್ನ. ಅಂತ ಒಂದು ವ್ಯಕ್ತಿ ಒಂದು ರಾಕೆಟ್ನ ಲಾಂಚ್ ಮಾಡಿ ಸಕ್ಸಸ್ ಆಗ್ತಾರೆ. ಇದಾದ ನಂತರ ನಾಸಾದವರು $1.2 ಬಿಲಿಯನ್ ಒಂದು ಪ್ರಾಜೆಕ್ಟ್ ಅನ್ನು ಇವರ ಎಲಾನ್ ಮಸ್ಕ್ ಅವರಿಗೆ ಕೊಡ್ತಾರೆ. ಸೊ ಎಲಾನ್ ಮಸ್ಕ್ ಅವರು ಇದನ್ನು ಕರೆಕ್ಟ್ ಆಗಿ ರನ್ ಮಾಡ್ತಾ ಇರ್ತಾರೆ. ಅಂಡ್ ಅಲ್ಲಿಂದ ಬಂದಂತ ದುಡ್ಡಲ್ಲಿ ಇವರು ಎಲ್ಲರಿಗೂ ಕೂಡ ಸಾಲವನ್ನು ತೀರಿಸ್ತಾರೆ. ಅಂಡ್ ಇದಾದ ನಂತರ ಟೆಸ್ಲಾ ಅನ್ನೋ ಒಂದು ಕಂಪನಿಯನ್ನು ಮುಚ್ಚಕ್ಕೆ ಹೋಗುವ ಒಂದು ಸ್ಥಿತಿಯಲ್ಲಿರುವಾಗ ಬೇರೆಯವ್ರ ಕೈಯಿಂದ ಫುಲ್ ಆಗಿ ಇವರಾಗಿ ಇಸ್ಕೊಬಿಡ್ತಾರೆ. ಟೆಸ್ಲಾ ಅನ್ನೋ ಒಂದು ಕಂಪನಿಗೆ ಓನರ್ ಕೂಡ ಆಗ್ತಾರೆ. ಅಂಡ್ ಇದಾದ ನಂತರ ಹೈಪರ್ ಲೂಪ್ ಅನ್ನೋ ಒಂದು ಕಂಪನಿಯನ್ನು ಸ್ಟಾಪ್ ಮಾಡ್ತಾರೆ. ಹೈಪರ್ ಲೂಪ್ ಅಂದ್ರೆ ನೀವು ಇಲ್ಲಿ ಬೆಂಗಳೂರಿಂದ ಮೈಸೂರಿಗೆ 180 ಕಿಲೋಮೀಟರ್ ಇದ್ರೆ ನೀವು ಬಸ್ಸಲ್ಲೆಲ್ಲ ಹೋದ್ರೆ ಒಂದು 5 hours ಆಗುತ್ತೆ. ಬಟ್ ಈ ಹೈಪರ್ ಲೂಪ್ ಅನ್ನೋ ಒಂದು ಯಂತ್ರದ ಮುಖಾಂತರ ಹೋದ್ರೆ ನೀವು ಜಸ್ಟ್ ಒಂದು 15 minutes ಅಲ್ಲಿ ಹೋಗಿ ರೀಚ್ ಆಗ್ಬೋದು. ಅಂತ ಒಂದು ಎಕ್ಸ್ಟ್ರೀಮ್ ಟೆಕ್ನಾಲಜಿನ ಇವರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇವಾಗ ಕೂಡ ವರ್ಕ್ ಹೋಗ್ತಾ ಇದೆ. ಅದಕ್ಕೆ ಹಲವಾರು ಜನರು ಇನ್ವೆಸ್ಟ್ ಮಾಡಿದ್ದಾರೆ. ಅಂಡ್ ಇದಾದ ನಂತರ ನ್ಯೂರೋಲಿಂಕ್ ಅನ್ನೋ ಒಂದು ಸಂಸ್ಥೆಯನ್ನು ಸ್ಥಾಪಿಸ್ತಾರೆ. ಅದು ಹೇಗೆಂದ್ರೆ ಈ ಪ್ಯಾರಲೈಸ್ ಅಂಡ್ ಈ ಬ್ರೈನ್ ಎಮರೇಜ್ ಆದಂತ ಒಂದು ವ್ಯಕ್ತಿಗಳು ಎಲ್ಲ ಇರ್ತಾರಲ್ಲ, ಸೊ ಅವರಿಗೆ ಒಂದು ಕೃತಕ ಒಂದು ಕಂಪ್ಯೂಟರ್ನ ಬ್ರೈನ್ ಅಲ್ಲಿ ಇಟ್ಟು ಅವರ ಒಂದು ಆಕ್ಟಿವಿಟೀಸ್ ನ ನೋಡ್ತಾ ಇರೋಂತ ಒಂದು ವ್ಯಕ್ತಿಯನ್ನು ಕಂಪ್ಯೂಟರ್ ಬ್ರೈನ್ ಅಂತ ಹೇಳ್ತಾರೆ. ಅದನ್ನ ಅಂತ ಒಂದು ಟೆಕ್ನಾಲಜಿನ ಕೂಡ ಕಂಡುಹಿಡಿತಾರೆ. ಅಂಡ್ ಇವರು ಸಾಧನೆ ಹೇಳಕ್ ಹೋದ್ರೆ ಇವತ್ತು ಮುಗಿಯಲ್ಲ ಗೈಸ್, ಯಾಕಂದ್ರೆ ಅಷ್ಟು ಸಾಧನೆಗಳಿವೆ. ನಾನು ಒಂದೊಂದು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಇದ್ರ ಮೇಯ್ನ್ ಆದಂಥ ಒಂದು ಸಾಧನೆಗಳನ್ನ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಷ್ಟು ಸಾಧನೆಗಳನ್ನ ಮಾಡಿದ್ದಾರೆ. ಅದು 1-2 ಅಂತ ಹೇಳಕ್ಕೆ ನಮಗೆ ಆಗೋದು ಇಲ್ಲ, ಯಾಕಂದ್ರೆ ಅಷ್ಟು ಸಾಧನೆಗಳಂತ ಇರಬೇಕು. ಅಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಬಿದ್ದು ಎದ್ದು ಅವ್ರನ್ನ ಕೆಳಗೆ ಮೆಟ್ಟಿ ಕೊಡಬಾರ್ದ ಕಷ್ಟಗಳನ್ನೆಲ್ಲ ಕೊಟ್ಟು ಪಡಬಾರ್ದ ಕಷ್ಟಗಳನ್ನ ಅವ್ರು ಪಟ್ಟು ಇಷ್ಟು ಒಂದು ಎತ್ತರಕ್ಕೆ ಬೆಳೆದು ನಿಂತಿದ್ದಾರೆ. ವರ್ಲ್ಡ್ ರಿಚೆಸ್ಟ್ ಮ್ಯಾನ್ ಅಂತ ಹೇಳ್ಬಿಟ್ಟು ಅವರ ಒಂದು ವರ್ಲ್ಡ್ ರಿಚೆಸ್ಟ್ ಮ್ಯಾನ್ ಅಲ್ಲಿ ನೀವು 10 years ಬ್ಯಾಕ್ ನೋಡಿದ್ರೆ ಅವರ ಒಂದು ಆ ಒಂದು ವರ್ಲ್ಡ್ ಬಿಲಿಯನ್ ಆ ಒಂದು ಇದರಲ್ಲಿ ಎಷ್ಟಿದ್ರು ಅಂದ್ರೆ ಆ ರ್ಯಾಂಕ್ ಎಷ್ಟಿತ್ತು ಅಂದ್ರೆ ಅವ್ರು 80 ರ್ಯಾಂಕ್ ಅಲ್ಲಿ ಇದ್ರು. ಆಮೇಲೆ ಒಂದು 7 years ಅಲ್ಲಿ ನೋಡಿದ್ರು ಕೂಡ 70, 55 ಆ ರ್ಯಾಂಕ್ ಅಲ್ಲಿ ಇದ್ರು. ನಾನು ಲಾಸ್ಟ್ ಇಯರ್ ಈ ಲಾಕ್ ಡೌನ್ ಅಲ್ಲಿ 8 months ಇಂದ ನೋಡ್ತಾ ಇದ್ದೀನಿ. ಅವರ ಒಂದು ಗ್ರೋತ್ ಎಷ್ಟು ಬೇಗ ಆಯ್ತು ಅಂದ್ರೆ ಒಂದು 50 ಅಲ್ಲಿ ಇದ್ದಂತ ಒಂದು ವ್ಯಕ್ತಿ ಸಡನ್ ಆಗಿ ಜೆಫ್ ಬೆಜೋಸ್ ಸೈಡ್ಗೆ ಹಾಕ್ಬಿಟ್ಟು
ಟಾಪ್ 1 ಅಲ್ಲಿ ಬಂದು ನಿಂತಿದ್ದಾರೆ. ಅಂತ ಒಂದು ಪರಿಶ್ರಮವನ್ನು ಪಟ್ಟಿದ್ದಾರೆ ಅಂತ ಹೇಳ್ಬೇಕು. ಅವ್ರ ಲೈಫ್ನಲ್ಲಿ ಪಟ್ಟಂತ ಕಷ್ಟ, ಅವರು ಒಂದು ಕೊಟ್ಟ ಇಂಟರ್ವ್ಯೂ ಅಲ್ಲಿ ಅವ್ರು ಹಾಕಿದಂತ ಒಂದು ಕಣ್ಣೀರು ಇದೆ ಅಲ್ವಾ, ಎಲ್ಲರೂ ನೀವು ನೋಡಿ ಖಂಡಿತವಾಗ್ಲೂ ಹೋಗಿ. ಆ ಕಣ್ಣೀರು ನಿಮಗೆ 1000 ಪದಗಳ ಅರ್ಥವನ್ನು ಕೊಡುತ್ತೆ. ಅವ್ರು ಎಷ್ಟು ಕಷ್ಟಗಳನ್ನು ಪಟ್ಟಿರ್ತಾರೆ ಅವ್ರ ಲೈಫಲ್ಲಿ. ಆ್ಯಂಡ್ ಅವ್ರ ಕಷ್ಟಗಳನ್ನೆಲ್ಲ ನೋಡಿದ್ರೆ ನಮ್ಮ ಲೈಫಲ್ಲಿ ಏನೂ ಇಲ್ಲ, ನಿಜವಾಗಿ ಹೇಳ್ತೀನಿ. ನಾವು ಎಷ್ಟು ಕಷ್ಟಗಳು ಬಂದು ನಾವು ಕೂಡ ಫೇಸ್ ಮಾಡ್ಬೋದು. ಅವ್ರು ಪಟ್ಟಂತ ಒಂದು ಕಷ್ಟಗಳನ್ನ ನೋಡಿದ್ರೆ ನಮ್ಮ ಲೈಫಲ್ಲಿ ಒಂದು 0% ಕಷ್ಟನೂ ಅಷ್ಟಂತೂ ಅನ್ಸೋದೇ ಇಲ್ಲ. ಯಾಕಂದ್ರೆ ಅವರು ನನಗಿಂತ ಒಂದು 1000 ಪಟ್ಟು ಕಷ್ಟಗಳನ್ನು ಪಟ್ಟಂತ ಒಂದು ವ್ಯಕ್ತಿ ಅಂತಲೇ ಹೇಳ್ಬೇಕು. ಅಂತ ಒಂದು ವ್ಯಕ್ತಿ ಅವರು. ಸೊ ಅಂತ ವ್ಯಕ್ತಿಯ ಒಂದು ಚಿಂತನೆ ಹೇಗಿತ್ತು ಅಂದ್ರೆ, ಜನರನ್ನ ನಾವು ಮಂಗಳಯಾನಕ್ಕೆ ಕರ್ಕೊಂಡು ಹೋಗ್ಬೇಕು, ಮಂಗಳ ಗ್ರಹದಲ್ಲಿ ಹೋಗಿ ವಾಸಿಸೋ ತರ ಮಾಡ್ಬೇಕು, ಇಲ್ಲಿನ ವರ್ಲ್ಡ್ ವಾರ್ ಆಗೋಕ್ಕಿಂತ ಮುಂಚೆ, ಈ ಎರ್ತ್ ಅನ್ನೋ ಒಂದು ಡೆಮಾಲಿಷ್ ಆಗೋದಕ್ಕಿಂತ ಮುಂಚೆ ನಾನು ಜನರನ್ನೆಲ್ಲ ಕರ್ಕೊಂಡೋಗಿ ಸೇಫ್ ಆಗಿ ರೀಚ್ ಮಾಡಬೇಕು ಅನ್ನೋ ಒಂದು ಆಸೆ ಇಟ್ಟಿದ್ರು. ಬಟ್ ನಾವೇನ್ ಮಾಡ್ತಾ ಇದ್ವಿ, ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ ಅಂತ ಜಾತಿ ಭೇದವನ್ನು ಇಟ್ಕೊಂಡು ಇನ್ನೂ ಹೊಡೆದಾಡ್ಕೊಂಡು ಸಾಯ್ತಾ ಇದೀವಿ. ಅದಕ್ಕೆ ಇಂಡಿಯಾನು ಈಗೇನೆ ಇರುತ್ತೆ. ನಾವು ಮಂಗಳ ಗ್ರಹಕ್ಕೆ ಹೋಗ್ತೀವ ಜನ್ಮದಲ್ಲಿ ಗೊತ್ತಿಲ್ಲ. ಯಾಕಂದ್ರೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತ ಹೊಡೆದಾಡಿದ್ರೆ ಇಲ್ಲಿನ ಒಂದು ಯಾವ ಡೆವಲಪ್ಮೆಂಟ್ ಒಂದು ಕರೆಕ್ಟಾಗಿ ಆಗಲ್ಲ. ನಿಜವಾಗಿ ಹೇಳ್ಬೇಕಾದ್ರೆ ನಾವು ಯಾವಾಗ ಒಗ್ಗಟ್ಟಾಗಿ ಜಾತಿ ಭೇದ ಮತವನ್ನು ತೊರೆದು ನಮ್ಮ ದೇಶದ ಡೆವಲಪ್ಮೆಂಟ್, ನಮ್ಮ ಹ್ಯೂಮನ್ ಡೆವಲಪ್ಮೆಂಟ್ಗೋಸ್ಕರ ನಾವು ಯಾವಾಗ ಹೋರಾಡ್ತೀವೋ ಅಂತ ಒಂದು ಡೇ ಯಾವಾಗ ಈ ಭಾರತಕ್ಕೆ ಬರುತ್ತೋ ಅವಾಗ ಎಲಾನ್ ಮಸ್ಕ್ ಅವ್ರ ಜೊತೆ ಸೇರಿ ನಾವು ಕೂಡ ಮಂಗಳಯಾನದಲ್ಲಿ ಪ್ರಯಾಣಿಸ್ಬೋದು ಅಂತಲೇ ಹೇಳ್ಬೇಕು, ಮಂಗಳಯಾನಕ್ಕೆ. ಸೊ ಅದಕ್ಕೆ ನೀವೆಲ್ಲರೂ ಕೂಡ ರೆಡಿಯಾಗಿ. ಯಾಕಂದ್ರೆ ಅವರ ಒಂದು 2040 ಒಳಗಡೆ ಅವರ ಒಂದು ಮಂಗಳಯಾನಕ್ಕೆ 80,000 ಜನವನ್ನು ಕಳಿಸ್ಕೊಡ್ಬೇಕು ಅಂತ ಅವ್ರು ಮಾತನ್ನು ಕೊಟ್ಟಿದ್ದಾರೆ. ಅವ್ರ ಮಾತನ್ನು ನಾನು ಈ ವರ್ಲ್ಡ್ ಅಲ್ಲಿ ಯಾರು ಮಾತನ್ನು ನಂಬದಿರೋ ಪರವಾಗಿಲ್ಲ, ಎಲಾನ್ ಮಸ್ಕ್ ಕೊಟ್ಟಂತ ಒಂದು ಮಾತನ್ನು ಖಂಡಿತವಾಗ್ಲೂ ನಾನು ನಂಬ್ತೀನಿ. ಯಾಕಂದ್ರೆ ಅವ್ರು ಕೊಟ್ಟ ಮಾತನ್ನು ಯಾವತ್ತೂ ಕೂಡ ಮೀರಲ್ಲ, ಖಂಡಿತವಾಗ್ಲೂ ಅದನ್ನ ನಡೆಸ್ತಾರೆ. ಅವ್ರು ಏಲಿಯನ್ನ ಮೀಟ್ ಮಾಡ್ತೀನಿ ಅಂತ ಹೇಳಿದ್ರು ನಾನು ಖಂಡಿತವಾಗ್ಲೂ ನಂಬ್ತೀನಿ. ಯಾಕಂದ್ರೆ ಅವ್ರು ಕೊಟ್ಟಂತ ಮಾತು ನಿಜವಾಗ್ಲೂ ಯಾವತ್ತೂ ಕೂಡ ಸುಳ್ಳಾಗಲಿಲ್ಲ. ಅವ್ರು ಇಷ್ಟು ವರ್ಷಗಳಲ್ಲಿ ನಾನು ನೋಡಿದಾಗ ಯಾವತ್ತೂ ಕೂಡ ಸುಳ್ಳಾಗಲಿಲ್ಲ. ಅವ್ರು ಕೊಟ್ಟಂತ ಮಾತನ್ನು ಕರೆಕ್ಟಾಗಿ ಪಾಲಿಸಿದ್ದಾರೆ. ಅವ್ರನ್ನ ಹುಚ್ಚ ಅಂತ ಹೇಳುವವ್ರ ಮುಂದೆ ಅವರು ನಾನೇ ಬ್ರಿಲಿಯಂಟ್, ಈ ವರ್ಲ್ಡ್ ಅಲ್ಲೇ ಬ್ರಿಲಿಯಂಟ್ ಮ್ಯಾನ್ ಅಂಡ್ ಬಿಸ್ನೆಸ್ ಮ್ಯಾಗ್ನೆಟ್ ಅಂಡ್ ಇವ್ರನ್ನ ಹೇಳಕ್ ನನಗೆ ಇನ್ಫ್ಲೂಯೆನ್ಸರ್, ಇಂಥ ಒಂದು ಹಲವಾರು ಅಂತ ಹೇಳ್ಬೋದು. ಇವ್ರನ್ನ ಹೇಳಕ್ ನನಗೆ ಭಾಷೆನೂ ಇಲ್ಲ, ಆ ಪದಗಳು ಸಾಲ್ತಾ ಇಲ್ಲ ಅಂತ ಹೇಳ್ಬೇಕು. ಅಂತ ಒಂದು ವ್ಯಕ್ತಿ. ಈ ವಿಡಿಯೋನ ನಾನು ಎಲಾನ್ ಮಸ್ಕ್ ಅವ್ರಿಗೂ ಕೂಡ ನಾನು ಟ್ಯಾಗ್ ಮಾಡ್ತೀನಿ ಟ್ವಿಟರ್ ಅಲ್ಲಿ. ಖಂಡಿತವಾಗ್ಲೂ ಅವರು ನೋಡ್ತಾರ ಅಂತ ಗೊತ್ತಿಲ್ಲ, ನೋಡಿದ್ರೆ ನನ್ನ ಪುಣ್ಯ, ನನ್ನ ಭಾಗ್ಯ ಅಂತಾನೆ ಹೇಳ್ಬೇಕು. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಅಂಡ್ ಇವರ ಒಂದು ಸಾಧನೆಯನ್ನು ನೀವು ನಿಮ್ಮ ಲೈಫ್ನಲ್ಲಿ ಅಳವಡಿಸ್ಕೊಳ್ಳಿ. ಅವರ ಒಂದು ಗುರಿ, ನಿಮ್ಮ ಗುರಿ ಏನಿದೆಯೋ, ಅವರು ಒಂದು ಮಾತು ಹೇಳಿದ್ರು, ನಿಮ್ಮ ಗುರಿ ಏನಿದೆಯೋ ಅದನ್ನು ನೀವು ಯಾವತ್ತೂ ಕೂಡ ಮರಿಬೇಡಿ. ಏನೇ ಕಷ್ಟ ಬರಲಿ, ಜೀವ ಹೋಗೋ ಒಂದು ಕಷ್ಟ ಬಂದರೂ ಕೂಡ ಅದನ್ನು ಬಿಟ್ಟು ಯಾವತ್ತೂ ಕೂಡ ದೂರ ಸರಿಬೇಡಿ. ಅವಾಗ ಮಾತ್ರ ನೀವು ನಿಮ್ಮ ಫ್ಯೂಚರ್ ಅಲ್ಲಿ ಮುಂದೆ ಬರೋಕ್ಕಾಗೋದು ಅಂತ ಅವ್ರು ಹೇಳಿದ್ರು. ಸೊ ಅಂತ ಒಂದು ಸಾಧನೆ ಪಡೆದಂತ ಒಂದು ವ್ಯಕ್ತಿ ಅಂತ ಹೇಳ್ಬೋದು. ಈ ವ್ಯಕ್ತಿಯ ಒಂದು ಎಲ್ಲ ಒಂದು ಥಾಟ್ಸ್ನು ಕೂಡ ನೀವು ಕೂಡ ಫಾಲೋ ಮಾಡಿ. ಖಂಡಿತವಾಗ್ಲೂ ಅಷ್ಟೇ ತುಂಬಾನೇ ಇನ್ಸ್ಪೈರ್ ಆಗ್ತೀರಾ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಎಲ್ಲರ ಜೊತೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋ ತನಕ ಇಟ್ಸ್ ಮೀ ಅಜಿತ್. ಟೇಕ್ ಕೇರ್ ಆಫ್ ಹೆಲ್ತ್, ಸ್ಪ್ರೆಡ್ ಲವ್. ಬಾಯ್ ಬಾಯ್.